ಪ್ರಿಯ ವೀಕ್ಷಕರೇ ನಮಸ್ಕಾರ. 2026 ಜೂನ್ 29ನೇ ತಾರೀಕು ಸೋಮವಾರ ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪೌರ್ಣಮಿ. ಇದೇನಪ್ಪ ವಿಶೇಷ ಅಂತ ನೀವು ಕೇಳಬಹುದು. ಇದು ಬಹಳ ವಿಶೇಷವಾಗಿರೋ ದಿನ. ಯಾಕಂದರೆ ಈ ದಿನ ಸರಿಯಾಗಿ ಸೂರ್ಯೋದಯಕ್ಕೆ ಅಂದರೆ ಬೆಳಗ್ಗೆ 6:01 ಶುಕ್ಲ ಯೋಗ ಅಂತ ಇರುತ್ತೆ. ಹಾಗೆಯೇ ಕೆಲವು ಅದ್ಭುತ ಗ್ರಹಸ್ಥಿತಿಗಳು ಇರುತ್ತೆ. ಹಾಗೆಯೇ ಈ ದಿನ ಸರಿಯಾಗಿ ಮಧ್ಯಾಹ್ನ 12:23 ಅಭಿಜನ್ ಮುಹೂರ್ತ ಇರುತ್ತೆ. ಪೌರ್ಣಮಿ ದಿನ ಸಾಧಾರಣವಾಗಿ ಅಭಿಜನ್ ಮುಹೂರ್ತ ಇದ್ದರೆ ಯಾವುದೇ ಹೊಸ ಕೆಲಸ ಕಾರ್ಯಗಳಿಗೆ ಚಾಲನೆಗೆ ಬಹಳ ಒಳ್ಳೆಯದು, ಯಶಸ್ಸು ಸ್ವಲ್ಪ ಬೇಗ ಸಿಗುತ್ತೆ. ಇಲ್ಲಿ ಈ ದಿನ ಅಭಿಜನ್ ಮುಹೂರ್ತ ಈ ದಿನ ಮಧ್ಯಾಹ್ನ 12:23 ಕರೆಕ್ಟಾಗಿರುತ್ತೆ. ಯಾಕೆ ಪ್ರಾಶಸ್ತ್ಯ ಅಂದರೆ ಅಭಿಜನ್ ಮುಹೂರ್ತಕ್ಕೆ ಗ್ರಹ ಸ್ಥಿತಿಗಳು ಹೀಗಿರುತ್ತೆ. ಮೊದಲು ಅದನ್ನು ನೋಡೋಣ ಬನ್ನಿ. ಕನ್ಯಾ ಲಗ್ನ, ಲಗ್ನಾಧಿಪತಿ ಬುಧ ಕರ್ಮಸ್ಥಾನಾಧಿಪತಿಯೂ ಹೌದು. ಬುಧ ಲಾಭಸ್ಥಾನದಲ್ಲಿ, ಉಚ್ಚ ಚತುರ್ಥಾಧಿಪತಿ ಗುರು ಜೊತೆ, ಹಾಗೇನೆ ದ್ವಿತೀಯ ಭಾಗ್ಯಾಧಿಪತಿ ಶುಕ್ರನು ಏಕಾದಶದಲ್ಲಿ ಅಂದರೆ ಲಾಭಸ್ಥಾನದಲ್ಲಿ. ಈ ಗುರು ಶುಕ್ರ ಹಾಗೂ ಬುಧನ ಸಮ್ಮಿಲನ ಬ್ರಹ್ಮಯೋಗ ಅಂತ ಉಂಟು ಮಾಡುತ್ತೆ. ಲಗ್ನದ ಮೇಲೆ ಪೂರ್ವ ಪುಣ್ಯಸ್ಥಾನಾಧಿಪತಿ ಶನಿಯ ದೃಷ್ಟಿ ಇದೆ. ಶನಿಗೆ ಸಪ್ತಮದಲ್ಲಿ ದಿಗ್ಬಲ ಅಂತ ಉಂಟಾಗುತ್ತೆ, ಅಂದರೆ ಸ್ವಲ್ಪ ಪಾಸಿಟಿವ್ ಇರುತ್ತೆ ಶನಿ. ಹಾಗೇನೆ ಲಾಭಾಧಿಪತಿ ಚಂದ್ರ ಸಂಪೂರ್ಣ ಪೌರ್ಣಮಿ ಸ್ಥಿತಿಯಲ್ಲಿ 4ನೇ ಮನೆಯಲ್ಲಿ ಅಂದರೆ ಸುಖ ಹಾಗೂ ಗೃಹಸ್ಥಾನದಲ್ಲಿ ಇರೋದು. ಇವೆಲ್ಲ ವಿಶೇಷವಾಗಿರುವಂಥ ಗ್ರಹಸ್ಥಿತಿಗಳು. ಹಾಗೇನೆ ಅಭಿಜನ್ ಮುಹೂರ್ತಕ್ಕೆ ಶುಕ್ಲ ಯೋಗ ಹೋಗಿ ಬ್ರಹ್ಮಯೋಗ ಅಂತ ಉಂಟಾಗುತ್ತೆ. ಬ್ರಹ್ಮಯೋಗಕ್ಕೆ ಅಧಿಪತಿ ಸಾಕ್ಷಾತ್ ಪರಬ್ರಹ್ಮ, ಸೃಷ್ಟಿಕರ್ತ. ಇದ್ರ ಉಪಯುಕ್ತ ಹಾಗೂ ಮಹತ್ವ ಏನು ಅಂತ ತಿಳಿಸೋದಕ್ಕೆ ಮುಂಚಿತವಾಗಿ ಈ ಅತಿ ಶ್ರೇಷ್ಠ ದಿನ ಸೂರ್ಯೋದಯಕ್ಕೆ ಅಂದರೆ ಬೆಳಗ್ಗೆ 6:01 ಒಂದು ಕುಂಡ್ಲಿ ಹಾಕಿದಾಗ ಗ್ರಹ ಸ್ಥಿತಿಗಳು ಈ ರೀತಿ ಇರುತ್ತೆ. ಮಿಥುನ ಲಗ್ನ, ಲಗ್ನದಲ್ಲಿ ತೃತೀಯಾಧಿಪತಿ ರವಿ, ಲಗ್ನಾಧಿಪತಿ ಬುಧ, ಉಚ್ಚ ಗುರು, ಹಾಗೆ ಶುಕ್ರ ದ್ವಿತೀಯದಲ್ಲಿ. ಗುರುವಿನ ದೃಷ್ಟಿ 10ನೇ ಮನೆ ಮೇಲೆ ಅಂದರೆ ಮೀನ, ಇದು ಗುರುವಿನ ಮನೆ, ಹಾಗೇನೆ ಕರ್ಮಸ್ಥಾನದ ಮೇಲೆ. ಇನ್ನು ಲಾಭದಲ್ಲಿ ನಿಜ ಜ್ಯೇಷ್ಠ ಪೌರ್ಣಮಿ ಸಂಪೂರ್ಣ ಚಂದ್ರ. ಹಾಗೇನೆ ಈ ದಿನ ಯೋಗ ಈಗಾಗಲೇ ಹೇಳಿದಾಗೆ ಶುಕ್ಲ ಯೋಗ ಅಂತ ಇರುತ್ತೆ. ಶುಕ್ಲ ಯೋಗ ಹಾಗೂ ಬ್ರಹ್ಮಯೋಗ 27 ಯೋಗಗಳಲ್ಲಿ ಪ್ರಮುಖ ಶುಭ ಯೋಗಗಳು. ಶುಕ್ಲ ಯೋಗದ ಫಲಗಳು ಇಲ್ಲಿ ನೋಡಿ ವೀಕ್ಷಕರೇ. ಶುಕ್ಲ ಯೋಗ ಬೇರೆ, ಹಾಗೆ ಶುಕ್ಲ ಪಕ್ಷ ಬೇರೆ. ಏನು ಅಂದರೆ ಪ್ರಕೃತಿ ಇದಕ್ಕೆ ಅಧಿಪತಿ ಬಂದು ಪಾರ್ವತಿ ಅಮ್ಮನವರು. ಇಂಥ ದಿನ ಸಾಧಾರಣವಾಗಿ ಹೆಚ್ಚು ಕಡಿಮೆ ಮಾನವನಿಗೆ ಸ್ಪಷ್ಟ ಚಿಂತನೆ ಇರುತ್ತೆ, ಕ್ಲಾರಿಟಿ ಆಫ್ ಥಾಟ್ ಅಂತ. ಕೀರ್ತಿ ಹಾಗೂ ಪ್ರತಿಷ್ಠೆ ಮತ್ತು ಕೆಲಸಗಳಲ್ಲಿ ಯಶಸ್ಸು. ಮತ್ತೆ ಈ ದಿನ ಯಾರು ಯಾವುದೇ ಒಳ್ಳೆಯ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ಶುಕ್ಲ ಯೋಗ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮಂತ್ರ ದೀಕ್ಷೆಗೂ ಹಾಗೂ ದೈವ ದರ್ಶನಕ್ಕೂ ಅತಿ ಶ್ರೇಷ್ಠ ದಿನ ಇದು. ಹಾಗೆಯೇ ಶುಭ ಕಾರ್ಯಗಳಿಗೆ ಅಂದರೆ ಮದುವೆ ಮುಂಜಿ ಇದಕ್ಕೆಲ್ಲ, ಇಲ್ಲ ಗುದ್ಲಿ ಪೂಜೆ, ಮನೆಯ ಮಹಾದ್ವಾರ ಕೂರ್ಸೋಕ್ಕೆ, ಮನೆಯ ನವೀನಕರಣಕ್ಕೆ, ಗೃಹ ಪ್ರವೇಶಕ್ಕೆ, ಹೊಸ ವಾಹನ ತಗೊಳ್ಳೋದಕ್ಕೆ ಬಹಳ ಶ್ರೇಷ್ಠ. ಈ ದಿನ ಕೆಲವು ಸಣ್ಣ ಪರಿಹಾರಗಳು ಮಾಡಿಕೊಂಡ್ರೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ಅದಕ್ಕೆ ಹೇಳೋದು ಮುಹೂರ್ತಗಳಿಗೆ ನಾವು ಭಾಳ ಪ್ರಾಶಸ್ತ್ಯ ಕೊಡ್ತೀವಿ. ಸಾಧಾರಣ ಮಾತಾಗಬೇಕಾದ್ರೆ ದೊಡ್ಡವರು ಚಿಕ್ಕವರು ಹೇಳ್ತಾರೆ ಸ್ವಲ್ಪ ಸಮಯ ಬರಲಿ, ಟೈಮ್ ಬರಲಿ ಅಂತ. ಹಾಗೆಯೇ ಇವಾಗ ನಾನು ಹುಡುಕೊಟ್ಟಿರೋಂಥ ಟೈಮ್ ಇದು. ಎಷ್ಟೋ ಮಂದಿಯ ಹೊಸ ಮನೆ ಕನ್ಸ್ಟ್ರಕ್ಷನ್ನು ಅರ್ಧದಲ್ಲೇ ನಿಂತು ಹೋಗಿರುತ್ತೆ. ಇದು ಮತ್ತೆ ಮುಂದಕ್ಕೆ ಹೋಗೋಕ್ಕೆ ಬಹಳ ಒಳ್ಳೆಯದು. ಈ ಸೂರ್ಯೋದಯಕ್ಕೆ ಅಂದರೆ ಬೆಳಗ್ಗೆ 6:01 ಇದಕ್ಕೂ ಒಂದು ಬಫರ್ ಕೊಡ್ಬೋದು. 7 ನಿಮಿಷ ಹಿಂದೆ, 7 ನಿಮಿಷ ಮುಂದೆ. ಅಂದರೆ ಬೆಳಗ್ಗೆ 5:54 ಬೆಳಗ್ಗೆ 6:08 ಒಳಗೆ ಯಾವುದೇ ಕೆಲಸ ಶುರು ಮಾಡಿದ್ರೂ ಸ್ನಾನದ ನಂತರ ನಿಂತೋಗಿರೋ ಕೆಲಸಗಳು ಸಂಪೂರ್ಣಗೊಳ್ಳುತ್ತೆ. ಗುದ್ಲಿ ಪೂಜೆಗಂತೂ ಇದು ಬಹಳ ಒಳ್ಳೆಯದು. ಮನೆ ಆರಂಭ ಆಗಿದ್ರೂ ಮುಂದುವರಿಯುತ್ತಿಲ್ಲ ಅಂದರೆ ಆ ಸೈಟಲ್ಲಿ ಪುರೋಹಿತರ ಕೈಯಲ್ಲಿ
ಈ ದಿನ ಅಂದರೆ ಜೂನ್ 29ನೇ ತಾರೀಕು ಒಂದು ಸರಳ ಗಣಪತಿ ಪೂಜೆ ಮಾಡಿಸಿದ್ರು ಯಶಸ್ವಿ ಆಗತ್ತೆ. ಇನ್ನು ಅಭಿಜನ್ ಮುಹೂರ್ತದಲ್ಲಿ ಇಲ್ಲೂ ಏಳು ನಿಮಿಷ ಬಫರ್ ಅಂತ ತಗೋಬೇಕಾಗತ್ತೆ. ಅಂದರೆ ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 30 ನಿಮಿಷದ ಒಳಗೆ ಏನೇ ಕಾರ್ಯಗಳು ಮಾಡಿದ್ರೂ ಯಶಸ್ಸು. ಈ ಸೂರ್ಯೋದಯದ ಮುಹೂರ್ತ ಹಾಗೂ ಅಭಿಜನ್ ಮುಹೂರ್ತ ಒಳಗೆ ಬೆಳಗ್ಗೆ ಸ್ನಾನಾದಿ ಕಾರ್ಯಗಳನ್ನು ಮುಗಿಸಿ, ಅಂದರೆ ಅಂದಾಜೊಂದು ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ಒಳಗೆ ಯಾವಾಗಾದರೂ ಸರಿ ಮಹಾಗಣಪತಿ ದೇಗುಲಕ್ಕೆ ಕೆಲವು ವಸ್ತುಗಳನ್ನು ಅರ್ಪಿಸಬೇಕು. ಬಿಲ್ಪತ್ರೆ, ಬಿಳಿ ಹೂಗಳು, 21 ವೀಳ್ಯದೆಲೆ, ಸ್ವಲ್ಪ ಅಡಿಕೆ, 6 ಬಾಳೆಹಣ್ಣು, 2 ಬೆಲ್ಲದ ಅಚ್ಚುಗಳು, ಸ್ವಲ್ಪ ಹಳದಿ ವಸ್ತ್ರ, ಹಾಗೆಯೇ ಸ್ವಲ್ಪ ದಕ್ಷಿಣೆ. ಎಷ್ಟು ದಕ್ಷಿಣೆ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಇಷ್ಟು ಅರ್ಪಿಸಿ ಮನೆಯ ಮುಖ್ಯಸ್ಥರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ. ದಕ್ಷಿಣೆ ಹುಂಡಿಯಲ್ಲಿ ಹಾಕಬೇಡಿ, ಈ ವಸ್ತುಗಳ ಜೊತೆ ಅರ್ಪಿಸಿ. ಹಾಗೆಯೇ ಈ ದಿನ ಸಂಜೆ ಹೆಚ್ಚು ಕಡಿಮೆ ಸೂರ್ಯಾಸ್ತಮದ ಸಮಯಕ್ಕೆ, ಅಂದರೆ ಸಂಜೆ 5 ಗಂಟೆಯಿಂದ 7 ಗಂಟೆ ಒಳಗೆ ಮನೆಯಲ್ಲೇ ಉತ್ತರಾಭಿಮುಖ ಈಗ ನಾನು ಹೇಳೋ ಈ ಪಾರ್ವತಿಯ ಮಂತ್ರವನ್ನು 54 ಬಾರಿ ಅಥವಾ 108 ಬಾರಿ ಜಪಿಸಿ. ಈ ಮಂತ್ರ ಈ ರೀತಿಯಲ್ಲಿ ಬರುತ್ತೆ: ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ. ಮತ್ತೊಮ್ಮೆ ಹೇಳ್ತೀನಿ: ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ. ಇಷ್ಟು ಈ ವಿಶೇಷವಾದ ಈ ಬಾರಿಯ ನಿಜ ಜ್ಯೇಷ್ಠ ಪೌರ್ಣಿಮೆ ದಿನ ನಾನು ಹೇಳಿರೋ ಸರಳ ಪರಿಹಾರ ಮಾಡಿಕೊಂಡ್ರೆ ಅಡಚಣೆಗಳು ಕಡಿಮೆಯಾಗಿ ಕಷ್ಟಗಳು ದೂರಾಗಿ ಯಶಸ್ಸು ಸಿಗುತ್ತೆ. ಯಶಸ್ಸು ಖಂಡಿತವಾಗಿ ಕಾಣುತ್ತೆ. ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರು.